Good morning, everyone. Warm welcome to session 3 of chapter 1 of consignment accounting. We are going to discuss the problematic part of consignment accounting, and it's very important from the point of view of examination too. ಕನ್ಸೈನ್ಮೆಂಟ್ ಅಕೌಂಟ್ನ ಪ್ರಾಬ್ಲಮ್ಸನ್ನು ಸ್ಟಾರ್ಟ್ ಮಾಡ್ತಾ ಇದ್ದೇವೆ. ಸೊ ಇಲ್ಲಿ ಫಸ್ಟ್ ಪ್ರಾಬ್ಲಮನ್ನು ನಾವು ಡಿಸ್ಕಸ್ ಮಾಡುವ. Ananda Traders consigned on 15th March 2019 45 cases of cutlery goods costing rupees 40,000 to Babu of Bangalore. Here, Ananda Traders is consigning, means Ananda Trader is transferring the goods on 15th March 2019. How many goods he is transferring? What quantity of goods? 45 cases of cutlery goods costing 40,000 rupees. Means two parties involved in consignment agreement. ಈ ಪ್ರಾಬ್ಲಮ್ ಪ್ರಕಾರ ಆನಂದ್ ಟ್ರೇಡರ್ ಹೇಳುವವರು ಗೂಡ್ಸನ್ನು ಬಾಬು ಆಫ್ ಬ್ಯಾಂಗಲೂರಿಗೆ ಟ್ರಾನ್ಸ್ಫರ್ ಮಾಡ್ತಾ ಇದ್ದಾರೆ. ಅಂತಂದರೆ ನಾನು ಆಲ್ರೆಡಿ ಹೇಳಿದ ಹಾಗೆ ಯಾರು ಗೂಡ್ಸನ್ನು ಟ್ರಾನ್ಸ್ಫರ್ ಮಾಡ್ತಾರೋ ಅವರು ಕನ್ಸೈನರ್, ಯಾರು ಗೂಡ್ಸನ್ನು ಡೆಲಿವರಿ ತಗೊಳ್ತಾರೋ ಅವರು ಕನ್ಸೈನಿ. ಈ ಪ್ರಾಬ್ಲಮ್ ಪ್ರಕಾರ ಆನಂದ ಟ್ರೇಡರ್ಸ್ ಕನ್ಸೈನರ್, ಯಾಕೆಂದರೆ ಅವನು ಗೂಡ್ಸನ್ನು ಕನ್ಸೈನ್ ಮಾಡ್ತಾ ಇದ್ದಾನೆ ಮತ್ತು ಬಾಬು ಅವರಿಗೆ ಕನ್ಸೈನ್ ಮಾಡ್ತಾ ಇದ್ದಾನೆ. ಅಂತಂದರೆ ಬಾಬು ಈಸ್ ಆ್ಯನ್ ಏಜೆಂಟ್ ಆ್ಯಂಡ್ ಕನ್ಸೈನಿ, ಟೆಕ್ನಿಕಲ್ ಟರ್ಮಲ್ಲಿ ಹೇಳೋದಾದರೆ. ಸೊ ಇಟ್ ಈಸ್ ಕ್ಲಿಯರ್ ಫಾರ್ ಯು. ಆನಂದ್ ಟ್ರೇಡರ್ಸ್ ಈಸ್ ಕನ್ಸೈನರ್, ಬಾಬು ಈಸ್ ಕನ್ಸೈನಿ. ದ ಕನ್ಸೈನರ್ ಪೇಯ್ಡ್ ಪ್ಯಾಕಿಂಗ್ ಚಾರ್ಜಸ್ ಆಫ್ 450. ಕನ್ಸೈನರ್ ಯಾರು? ಆನಂದ್ ಟ್ರೇಡರ್ಸ್. ಸೊ ಆನಂದ್ ಟ್ರೇಡರ್ಸ್ ಪೇಯ್ಡ್ ಪ್ಯಾಕಿಂಗ್ ಚಾರ್ಜಸ್ ಆಫ್ 450 ಆ್ಯಂಡ್ ಫ್ರೇಟ್ ಆಫ್ 4500. ಸೊ ಇಲ್ಲಿ ಡೈರೆಕ್ಟ್ ಎಕ್ಸ್ಪೆನ್ಸಿನ ಲಿಸ್ಟಲ್ಲಿ ಕೊಟ್ಟಿದ್ದೇನೆ ನಾನು ಇದನ್ನು. ಸೊ ಡೈರೆಕ್ಟ್ ಎಕ್ಸ್ಪೆನ್ಸಸ್ incurred by consignor are packing charges of 450 plus freight charges of 4500. ಅಂತಂದರೆ ಆನಂದ್ ಟ್ರೇಡರ್ಸು ಅಷ್ಟು 45 ಕೇಸಸ್ ಆಫ್ ಕಟ್ಲರಿ ಗೂಡ್ಸನ್ನು ಬಾಬು ಏಜೆಂಟ್ ಮೀನ್ಸ್ ಕನ್ಸೈನಿಯ ಗೋಡೌನಿಗೆ ತಲುಪಿಸಬೇಕಾದ್ರೆ 450 ರೂಪಾಯಿ ಪ್ಯಾಕಿಂಗ್ ಚಾರ್ಜಸ್ ಮತ್ತು 4500 ರೂಪಾಯಿ ಫ್ರೈಟ್ ಚಾರ್ಜಸನ್ನು ಖರ್ಚು ಮಾಡಿದ್ದಾನೆ. ಸೊ ರೈಟ್ಲಿ ವಿ ಕ್ಯಾನ್ ರಿಮಾರ್ಕ್ ದ್ಯಾಟ್ ದೀಸ್ ಟೂ ಆರ್ ದ ಎಕ್ಸ್ಪೆನ್ಸಸ್ ಆಫ್ ಕನ್ಸೈನರ್. ಓಕೆ, ಲೆಟ್ಸ್ ಮೂವ್ ಫಾರ್ವರ್ಡ್. On July 1, 2019, Babu forwarded an account sales with the following details. ನಾನು ಆಲ್ರೆಡಿ ಅಕೌಂಟ್ ಸೇಲ್ಸ್ನ ಮೀನಿಂಗ್ ಹೇಳಿದ್ದೇನೆ. ಏನು ಅಂತಂದರೆ ಏಜೆಂಟ್ ತಾನು ಕನ್ಸೈನರ್ನ ಪರವಾಗಿ ಏನೆಲ್ಲ ಸೇಲ್ ಮಾಡಿದಾನೋ ಅಷ್ಟು ಸೇಲ್ಗಳನ್ನು ಅವನು ಲೆಕ್ಕ ಕೊಡಬೇಕಾಗಿ ಬರ್ತದೆ ಆನಂದ್ ಟ್ರೇಡರ್ಸಿಗೆ. ಸೊ ಆನಂದ್ ಟ್ರೇಡರ್ಸ್ ಎಷ್ಟು ಕಳಿಸ್ಕೊಟ್ಟಿದ್ದಾನೆ? 45 ಕೇಸಸ್ 40,000 ರೂಪಾಯಿಯದ್ದು ಕಳಿಸ್ಕೊಟ್ಟಿದ್ದಾನೆ ಅಲ್ವಾ. ಸೊ ಈಗ ಅದನ್ನು ಬಾಬು ಎಷ್ಟು ವಾಪಸ್ ಸೇಲ್ ಮಾಡಿ ಉಳಿದದನ್ನು ವಾಪಸ್ ಕೊಡ್ತಾ ಇದ್ದಾನ ಅಥವಾ ಎಷ್ಟು ಸೇಲ್ ಮಾಡಿದ್ದಾನೆ ಅಂತ ಹೇಳುವಂಥ ಡಿಟೇಲ್ ಒಂದು ಸ್ಟೇಟ್ಮೆಂಟ್ ರೂಪದಲ್ಲಿ ಕೊಡ್ತಾನೆ. ಅದನ್ನು ಅಕೌಂಟ್ ಸೇಲ್ಸ್ ಹೇಳಿ ಕರೀತೇವೆ. ಸೊ ಆ ಅಕೌಂಟ್ ಸೇಲ್ಸ್ ಸ್ಟೇಟ್ಮೆಂಟಲ್ಲಿ ಅವನು ಏನೆಲ್ಲ ಸೇಲ್ ಆಗಿದೆ ಅಂತ ಹೇಳ್ತಾನೆ ಅಂತಂದರೆ, ಎಕ್ಸ್ಪೆನ್ಸಸ್ ಪೇಯ್ಡ್ ಆನ್ ಕನ್ಸೈನ್ಮೆಂಟ್, ಕ್ಲಿಯರಿಂಗ್ ಚಾರ್ಜಸ್ 250, ಕ್ಯಾರೇಜ್ 200, ಗೋಡೌನ್ ರೆಂಟ್ 300. ಸೊ ಇಲ್ಲಿ ಕನ್ಸೈನಿ ಅನ್ಲೋಡ್ ಮಾಡಿಕೊಂಡ ಮೇಲೆ ಅಂತಂದರೆ ಗೂಡ್ಸನ್ನು ತನ್ನ ವಶಕ್ಕೆ ಪಡೆದಾದ ಮೇಲೆ ಕನ್ಸೈನಿ ಅಂದರೆ ಬಾಬು ಆಫ್ ಬ್ಯಾಂಗಲೂರ್ ಎಷ್ಟು ಖರ್ಚು ಮಾಡಿದ್ದಾನೆ? ಕ್ಲಿಯರಿಂಗ್ ಚಾರ್ಜಸ್ 250, ಕ್ಯಾರೇಜ್ 200, ಗೋಡೌನ್ ರೆಂಟ್ 300 ಖರ್ಚು ಮಾಡಿದ್ದಾನೆ. ಸೊ ಈ ಎಕ್ಸ್ಪೆನ್ಸನ್ನು ಯಾರು ಬ್ಯಾರ್ ಮಾಡಬೇಕು ಅಂತ ಹೇಳುವಂಥ ಕ್ವಶನ್ ಬರ್ತದೆ. ಅಂತಂದರೆ ದೀಸ್ ಎಕ್ಸ್ಪೆನ್ಸಸ್ ರಿಗಾರ್ಡ್ಲೆಸ್ of whether a consignor incurs expenses or consignee incurs expenses, meeting all the expenses is rested in the hands of consignor. ಅಂತಂದರೆ ಯಾವುದೇ ಖರ್ಚಾಗಿರಲಿ ಕನ್ಸೈನಿಗೆ ಅದರಲ್ಲಿ ಯಾವುದೇ ಒಂದು ಇಂಟ್ರೆಸ್ಟ್ ಅಥವಾ ಕನ್ಸೈನಿಗೆ ಯಾವುದೇ ರೈಟ್ಸ್, ಎಕ್ಸ್ಪೆನ್ಸನ್ನು ಖರ್ಚು ಮಾಡುವಂತಹ ರೈಟ್ಸ್ ಇಲ್ಲದೇ ಇರೋದ್ರಿಂದ, ಗೂಡ್ಸ್ನ ಮೇಲೆ ಯಾವುದೇ ಓನರ್ಶಿಪ್ ಇಲ್ಲದೇ ಇರೋದ್ರಿಂದ ಎಲ್ಲ ಖರ್ಚುಗಳನ್ನು ಮಾಡಬೇಕಾದ್ದು ಕನ್ಸೈನರ್ ಆನಂದ್ ಟ್ರೇಡರ್ಸೇ ಮಾಡಬೇಕು. ಆದ್ದರಿಂದಾಗಿ ಒಂದೊಮ್ಮೆಗೆ ಬಾಬು ಆಫ್ ಬ್ಯಾಂಗಲೂರ್ 250 ರೂಪಾಯಿ 200 ಮತ್ತು 300 ಕೊಡ್ತಾನೆ. ವಾಪಸ್ ಅದನ್ನು ಆನಂದ್ ಟ್ರೇಡರ್ಸಿಂದ ರಿಕವರ್ ಮಾಡ್ಕೊಳ್ಬೋದು.
ಗೂಡ್ಸ್ ವ್ಯಾರ್ ಸೋಲ್ಡ್ ಆ್ಯಸ್ ಫಾಲೋಸ್. ಇಲ್ಲಿ ನೋಡಿ, 15 ಕೇಸಸ್ ಎಟ್ 1600 ಔಟ್ ಆಫ್ 45 ಕೇಸಸ್ಸಲ್ಲಿ 45 ಕಳಿಸ್ಕೊಟ್ಟದ್ದು. ನೀವೇ ಪಿಕ್ಚರೈಸ್ ಮಾಡಿಕೊಳ್ಳಿ. ಆನಂದ್ ಟ್ರೇಡರ್ಸು ಬಾಬು ಆಫ್ ಬ್ಯಾಂಗಲೂರಿಗೆ ಕಳಿಸ್ಕೊಟ್ಟ 45 ಕೇಸ್ಗಳಲ್ಲಿ 15 ಕೇಸಸ್ ಎಟ್ 1600 ಸೇಲ್ ಆಗಿದೆ, 22 ಕೇಸಸ್ ಎಟ್ 1400 ಸೇಲ್ ಆಗಿದೆ, ಆ್ಯಂಡ್ ರಿಮೈಂಡರ್ ಫಾರ್ 12,000 rupees. ಸೊ ರಿಮೈನಿಂಗ್ ಕೇಸಸ್ 15 ಪ್ಲಸ್ 22 ಆಗಿ 37 ಕೇಸಸ್ ಮತ್ತು ಉಳಿದಂತಹ ಕೇಸ್ಗಳು 12,000ಗೆ ಸೇಲ್ ಆಗಿದೆ. ಓಕೆ, ಸೊ ಹಿಯರ್ ಇಷ್ಟು ಸೇಲ್ ಪ್ರೊಸೀಡ್ಸ್. ಟೋಟಲ್ ಸೇಲ್ಸ್ ಎಷ್ಟಾಗಿದೆ ಅಂತಂದರೆ 1600 ಇಂಟು 15 ಪ್ಲಸ್ 22 ಇಂಟು 1400 ಪ್ಲಸ್ 12,000. ಸೊ ಇಷ್ಟು ಸೇಲ್ ಆಗಿರುವಂಥದ್ದು. Babu accepted a bill of exchange for the amount due from him after deducting his commission at 5% on gross sale proceeds. ಅಂತಂದರೆ ಬಾಬು ಒಂದು ಬಿಲ್ ಆಫ್ ಎಕ್ಸ್ಚೇಂಜನ್ನು ಆಕ್ಸೆಪ್ಟ್ ಮಾಡ್ತಾನೆ, ಒಂದು ಬಿಲ್ಲನ್ನು ಡ್ರಾ ಮಾಡ್ತಾರೆ. ಸೊ ಬಿಲ್ ಆಫ್ ಎಕ್ಸ್ಚೇಂಜಲ್ಲಿ ನಾವು ಡೀಪಾಗಿ ಹೋಗುವಂಥದ್ದು ಬೇಡ. ಯಾಕೆ ಅಂತಂದರೆ ಬಿಲ್ ಆಫ್ ಎಕ್ಸ್ಚೇಂಜ್ನ ಬಗ್ಗೆ ಡಿಸ್ಕಸ್ ಮಾಡಬೇಕು ಅಂತಂದರೆ ತುಂಬಾ ಇದೆ. ಸೊ ಬಿಲ್ ಆಫ್ ಎಕ್ಸ್ಚೇಂಜ್ ಇಟ್ಸ್ ಎ ಡಾಕ್ಯುಮೆಂಟ್ issued by the banker and this person ಯಾರು ಕನ್ಸೈನಿ ಆಕ್ಸೆಪ್ಟ್ಸ್ ದ್ಯಾಟ್ ಬಿಲ್ ಆಫ್ ಎಕ್ಸ್ಚೇಂಜ್. ಅಂತಂದರೆ ಆನಂದ್ ಟ್ರೇಡರ್ಸಿನ ಬ್ಯಾಂಕಿನವನು ಇಶ್ಯೂ ಮಾಡಿದಂತಹ ಒಂದು ಬಿಲ್ಲನ್ನು ಕನ್ಸೈನಿ ಆಕ್ಸೆಪ್ಟ್ ಮಾಡ್ತಾನೆ. ಅಂತಂದರೆ ನೀನು ನನಗೆ ಇಷ್ಟು ಅಮೌಂಟನ್ನು ಕೊಡಬೇಕು ಅಂತೇಳಿ, ಸೇಲ್ ಆದಂಥ ಅಮೌಂಟನ್ನು ಕೊಡಬೇಕು, ಕ್ಯಾಶಲ್ಲಿ ಕೊಡ್ಬೋದು, ಚೆಕ್ಕಲ್ಲಿ ಕೊಡ್ಬೋದು, ಬಿಲ್ಲಲ್ಲಿ ಕೊಡ್ಬೋದು. ಸೊ ಈಗ ಬಾಬು ಆಫ್ ಬ್ಯಾಂಗಲೂರ್ ಅಮೌಂಟನ್ನು ಆನಂದ್ ಟ್ರೇಡರ್ಸಿಗೆ ಕೊಡಬೇಕು ತಾನೆ. ಆ ಅಮೌಂಟನ್ನು ಹೇಗೆ ಕೊಡ್ತಾನೆ ಕೇಳಿದರೆ, ಆನಂದ್ ಟ್ರೇಡರ್ಸ್ ಇಶ್ಯೂ ಮಾಡಿದಂತಹ ಒಂದು ಬಿಲ್ಲನ್ನು ಇವನು ಆಕ್ಸೆಪ್ಟ್ ಮಾಡೋದ್ರ ಮೂಲಕ ಕೊಡ್ತಾನೆ. ಅಂದರೆ ಇಷ್ಟು ತಿಳ್ಕೊಳ್ಳಿ, ಬಿಲ್ ಆಫ್ ಎಕ್ಸ್ಚೇಂಜ್ನ ಮೂಲಕ ಕೊಡ್ತಾನೆ, ಡ್ಯೂ ಫ್ರಮ್ ಹಿಮ್ ಆಫ್ಟರ್ ಡಿಡಕ್ಟಿಂಗ್ ಹಿಸ್ ಕಮಿಷನ್. ಅಂತಂದರೆ ಆನ್ ಗ್ರಾಸ್ ಸೇಲ್ ಪ್ರೊಸೀಡ್ಸ್. ಸೊ ಟೋಟಲ್ ಸೇಲ್ಸ್ ಎಷ್ಟು ಬರ್ತದೆ, ಗೂಡ್ಸ್ ವ್ಯಾರ್ ಸೋಲ್ಡ್ ಆ್ಯಸ್ ಫಾಲೋಸ್ ಇದೆಯಲ್ಲ, ಅದರ ಟೋಟಲನ್ನು ಮಾಡಿಕೊಳ್ಳಿ, ಅದರ ಮೇಲೆ 5% ಕಮಿಷನನ್ನು ಚಾರ್ಜ್ ಮಾಡಿ, ಆ್ಯಂಡ್ ಗಿವ್ ದ ಜರ್ನಲ್ ಎಂಟ್ರೀಸ್ ಆ್ಯಂಡ್ ಪ್ರಿಪೇರ್ ಲೆಜರ್ ಅಕೌಂಟ್ಸ್ ಇನ್ ದ ಬುಕ್ಸ್ ಆಫ್ ಕನ್ಸೈನರ್. ಇಲ್ಲಿ I have already given a set of journal entries to be recorded in the books of consignor as well as consignee. Here, particular reference to this problem, ಕನ್ಸೈನರ್ನ ಬುಕ್ಕಲ್ಲಿ ಮಾತ್ರ ಕೇಳಿರೋದ್ರಿಂದ ನೀವು ಜರ್ನಲ್ ಎಂಟ್ರೀಸ್, ಎ ಸೆಟ್ ಆಫ್ ಜರ್ನಲ್ ಎಂಟ್ರೀಸ್ ಗಿವನ್ ಇನ್ ದ ಬುಕ್ಸ್ ಆಫ್ ಕನ್ಸೈನರ್ ಮಾತ್ರ ಓದ್ಕೊಂಡ್ರೆ ಸಾಕು. ಇನ್ನು ಕನ್ಸೈನಿಯ ಬುಕ್ಕಲ್ಲೂ ಕೇಳುವಂಥ ಚಾನ್ಸ್ ಇದೆ. ಕೇಳಿದರೆ ಕನ್ಸೈನಿಯ ಬುಕ್ಕಲ್ಲಿರುವಂತಹ ಜರ್ನಲ್ ಎಂಟ್ರೀಸನ್ನು ಬರಿಬೇಕು. ಸೊ ನೌ ಲೆಟ್ ಸ್ಟಾರ್ಟ್ ಫ್ರಮ್ ದ ಬಿಗಿನಿಂಗ್. ಫಸ್ಟ್ ಜರ್ನಲ್ ಎಂಟ್ರಿ, ಫಸ್ಟ್ ಸೆಂಟೆನ್ಸ್ ಏನು ಹೇಳ್ತಾ ಇದೆ, ಆನಂದ್ ಟ್ರೇಡರ್ಸ್ ಕನ್ಸೈನ್ಡ್ ಆನ್ 15th March, ಡೇಟ್, ಪರ್ಟಿಕ್ಯುಲರ್ಸ್, ಲೆಜರ್ ಫೋಲಿಯೋ, ಅಮೌಂಟ್. ಸೊ ಡೆಬಿಟ್ ಅಮೌಂಟ್, ಕ್ರೆಡಿಟ್ ಅಮೌಂಟ್, ಈ ಥರ ಜರ್ನಲ್ ಎಂಟ್ರಿಗೆ ನೀವು ಕಾಲಮನ್ನು ಹಾಕ್ಕೊಳ್ಬೇಕು. ಮತ್ತು ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಎಂಟ್ರಿ ಯಾವತ್ತೂ ಕೂಡ ಗೂಡ್ಸ್ ಸೆಂಟ್ ಆನ್ ಕನ್ಸೈನ್ಮೆಂಟ್. ಸೊ ನಾನು ಕೊಟ್ಟ ಎಂಟ್ರಿಯ ಪ್ರಕಾರ, ಪ್ರೊಫೋಮಾ ಎಂಟ್ರಿ ಪ್ರಕಾರ, ಅಲ್ಲಿ ಒಂದು ನಿಮಗೆ ಸ್ಯಾಂಪಲ್ ಜರ್ನಲ್ ಎಂಟ್ರೀಸನ್ನು ಐ ಹ್ಯಾವ್ ಆಲ್ರೆಡಿ ಗಿವನ್. ಸೊ ಅದನ್ನು ನೋಡ್ಕೊಳ್ಳಿ. ಫಸ್ಟ್ ಜರ್ನಲ್ ಎಂಟ್ರಿ ಫಾರ್ ಗೂಡ್ಸ್ ಸೆಂಟ್ ಆನ್ ಕನ್ಸೈನ್ಮೆಂಟ್. ಏನು ಜರ್ನಲ್ ಎಂಟ್ರಿ? ಕನ್ಸೈನ್ಮೆಂಟ್ ಅಕೌಂಟ್ ಡೆಟಾರ್ ಟು ಗೂಡ್ಸ್ ಸೆಂಟ್ ಆನ್ ಕನ್ಸೈನ್ಮೆಂಟ್. ಆನಂದ್ ಟ್ರೇಡರ್ಸ್ ಕನ್ಸೈನ್ಡ್ 15th March 2019 45 cases of cutlery goods costing ₹40,000 to ಬಾಬು ಆಫ್ ಬ್ಯಾಂಗಲೂರ್. ಅಂತಂದರೆ ಕನ್ಸೈನ್ಮೆಂಟ್ ಅಕೌಂಟ್ ಡೆಟಾರ್ ಟು ಗೂಡ್ಸ್ ಸೆಂಟ್ ಆನ್ ಕನ್ಸೈನ್ಮೆಂಟ್ ಎಷ್ಟು ಬರೀಬೇಕು ನಾವು? ₹40,000 ಬರೀಬೇಕು. ಸಿ ನೋಡಿ ಇಲ್ಲಿ ಕನ್ಸೈನ್ಮೆಂಟ್ ಅಕೌಂಟ್ ದ ಫಸ್ಟ್ ಎಂಟ್ರಿ ಈ ಥರ ಬರೀಬೇಕು. 2019 15th March 2019 ಕನ್ಸೈನ್ಮೆಂಟ್ ಅಕೌಂಟ್ ಡೆಟಾರ್ ಟು ಗೂಡ್ಸ್ ಸೆಂಟ್ ಆನ್ ಕನ್ಸೈನ್ಮೆಂಟ್ ಅಕೌಂಟ್ ₹40,000 ಬೀಯಿಂಗ್ ಗೂಡ್ಸ್ ಸೆಂಟ್ ಆನ್ ಕನ್ಸೈನ್ಮೆಂಟ್. ಆ್ಯಂಡ್ ವೆರಿ ನೆಕ್ಸ್ಟ್ ಎಂಟ್ರಿ, ಮೂವಿಂಗ್ ಆನ್ ಟು ದ ನೆಕ್ಸ್ಟ್ ಸೆಂಟೆನ್ಸ್. ಕನ್ಸೈನರ್ ಪ್ರಾಬ್ಲಮಲ್ಲಿ ಯಾವ ಥರ ಸೆಂಟೆನ್ಸ್ ಬೈ ಸೆಂಟೆನ್ಸ್ ಕೊಟ್ಟಿದ್ದಾರೆ ಅದನ್ನು ನೋಡಿಕೊಂಡು ನೀವು ಜರ್ನಲ್ ಎಂಟ್ರಿ ಮಾಡೆಲನ್ನು ನೋಡಿಕೊಂಡು, ಸೊ ಇದು ಯಾವ ಎಂಟ್ರಿ ಅಂತ ನಿಮಗೆ ಗೊತ್ತಾಗಬೇಕು. ಓಕೆ, ಫಸ್ಟ್ ಸೆಂಟೆನ್ಸು ಗೂಡ್ಸ್ ಸೆಂಟ್ ಆನ್ ಕನ್ಸೈನ್ಮೆಂಟಿಗೆ. ಓಕೆ, ಗೂಡ್ಸ್ ಸೆಂಟ್ ಆನ್ ಕನ್ಸೈನ್ಮೆಂಟ್ ಫಾರ್ 40,000 ಈಸ್ ಓವರ್. ಸೆಕೆಂಡ್ ಒನ್, ಎಲ್ಲಕ್ಕಿಂತ ಮುಖ್ಯವಾಗಿ ಇಲ್ಲಿ ಇನ್ ದ ಬುಕ್ಸ್ ಆಫ್ ಜರ್ನಲ್ ಎಂಟ್ರೀಸ್ ಇನ್ ದ ಬುಕ್ಸ್ ಆಫ್ ಆನಂದ್ ಟ್ರೇಡರ್ಸ್ ಮೀನ್ಸ್ ಕನ್ಸೈನರ್ ಅಂತ ಬರ್ಕೊಳ್ಬೇಕು. ನೆಕ್ಸ್ಟು
ಸೆಕೆಂಡ್ ಸೆಂಟೆನ್ಸ್, ದ ಕನ್ಸೈನರ್ ಪೇಯ್ಡ್ ಪ್ಯಾಕಿಂಗ್ ಚಾರ್ಜಸ್ ಆಫ್ 450 ಆ್ಯಂಡ್ ಫ್ರೈಟ್ 4500 ಅಂತಂದರೆ these are I have already explained, these two are the expenses incurred by consignor. ಅಂತಂದರೆ ಕನ್ಸೈನರ್ನ ಎಕ್ಸ್ಪೆನ್ಸ್ಗೆ ಏನು ಎಂಟ್ರಿ ಇದೆ, ಜರ್ನಲ್ ಎಂಟ್ರಿ ಇದೆ, ಕನ್ಸೈನ್ಮೆಂಟ್ ಅಕೌಂಟ್ ಡೆಟಾರ್ ಟು ಬ್ಯಾಂಕ್ ಅಕೌಂಟ್. ಸೊ ಟೋಟಲ್ 4500 ಪ್ಲಸ್ 450 ಇಟ್ ಬಿಕಮ್ಸ್ 4950. ಆ್ಯಂಡ್ ಸೆಕೆಂಡ್ ಜರ್ನಲ್ ಎಂಟ್ರಿ ಕೂಡ ಆಯಿತು. ಡೇಟನ್ನು ಬರಿಬೇಕು. ಸೊ ಎಲ್ಲಿ ತನಕ ಡೇಟ್ ಚೇಂಜ್ ಆಗೋದಿಲ್ವೋ ಅಲ್ಲಿ ತನಕ ಸೇಮ್ ಡೇಟನ್ನು ಹಾಕ್ತಾ ಬನ್ನಿ. ಎಲ್ಲಿ ತನಕ ಡೇಟ್ ಚೇಂಜ್ ಆಗೋದಿಲ್ವೋ ಅಲ್ಲಿ ತನಕ ಸೇಮ್ ಡೇಟನ್ನು ಹಾಕ್ತಾ ಬನ್ನಿ. ಯಾವಾಗ ಡೇಟ್ ಚೇಂಜ್ ಆಗ್ತದೋ ಆಗ ಸಪ್ರೇಟ್ ಡೇಟನ್ನು ಮೆನ್ಷನ್ ಮಾಡಬೇಕು. ನೆಕ್ಸ್ಟ್, ಆನ್ 1st July 2019 ಬಾಬು ಫಾರ್ವರ್ಡೆಡ್ ಆ್ಯನ್ ಅಕೌಂಟ್ ಸೇಲ್ಸ್ ವಿತ್ ದ ಫಾಲೋವಿಂಗ್ ಡೀಟೇಲ್ಸ್. ಈಗ ಕನ್ಸೈನಿ ಅಕೌಂಟ್ ಸೇಲ್ಸಿಗೆ ಜರ್ನಲ್ ಎಂಟ್ರಿ ಏನು ನೋಡುವ. ಅದರ ಮೊದಲಾಗಿ ಇನ್ನೇನು ಕೊಟ್ಟಿದ್ದಾರೆ, ಆ ಸ್ಟೇಟ್ಮೆಂಟಲ್ಲಿ ಏನಿದೆಯಂತೆ, ಎಕ್ಸ್ಪೆನ್ಸಸ್ ಪೇಯ್ಡ್ ಆನ್ ಕನ್ಸೈನ್ಮೆಂಟ್. ಇಲ್ಲಿ ನೀವು ಆ ಅಕೌಂಟ್ ಸೇಲ್ ಸ್ಟೇಟ್ಮೆಂಟಲ್ಲಿ ಸೇಲ್ಸೂ ಇದೆ, ಎಕ್ಸ್ಪೆನ್ಸೂ ಇದೆ. ಓಕೆ, ಟ್ರೈ ಟು ಅಂಡರ್ಸ್ಟ್ಯಾಂಡ್ ಇಟ್. ಬಾಬು ಫಾರ್ವರ್ಡ್ ಅಕೌಂಟ್ ಸೇಲಿಗೆ ಡೈರೆಕ್ಟಾಗಿ ಜರ್ನಲ್ ಎಂಟ್ರಿಯನ್ನು ಪಾಸ್ ಮಾಡಿಬಿಡೋದಲ್ಲ. ಬಾಬು ಫಾರ್ವರ್ಡೆಡ್ ಆ್ಯನ್ ಅಕೌಂಟ್ ಸೇಲ್ ಅಂತಂದರೆ ಒಂದು ಸ್ಟೇಟ್ಮೆಂಟ್, ಇಷ್ಟು ಸೇಲ್ ಆಗಿದೆ, ಇಷ್ಟು ಖರ್ಚಾಗಿದೆ ಅಂತ ಹೇಳುವಂಥ ಒಂದು ಸ್ಟೇಟ್ಮೆಂಟ್. ಆ ಸ್ಟೇಟ್ಮೆಂಟಲ್ಲಿ ಎಕ್ಸ್ಪೆನ್ಸ್ ಆಫ್ ಕನ್ಸೈನಿಯೂ ಇದೆ, ಸೇಲ್ ಪ್ರೊಸೀಡ್ಸ್ ಕೂಡ ಇದೆ. ಆಗ ನಾವೇನು ಮಾಡಬೇಕು, ಇಟ್ ಈಸ್ ಸಪ್ರೇಟ್ಲಿ ದೀಸ್ ಟು ಆರ್ ಗಿವನ್. ಎಕ್ಸ್ಪೆನ್ಸಸ್ ಪೇಯ್ಡ್ ಆನ್ ಕನ್ಸೈನ್ಮೆಂಟ್, ಕ್ಲಿಯರಿಂಗ್ ಚಾರ್ಜಸ್ 250, ಕ್ಯಾರೇಜ್ 200, ಗೋ ಡೌನ್ ರೆಂಟ್ 300. ಅಂದರೆ ದೀಸ್ ಆರ್ ದ ಎಕ್ಸ್ಪೆನ್ಸಸ್. ಇಲ್ಲಿ ನೋಡಿ, ಇದು ಹೇಗೆ ಒಂದು ಕ್ವಶನ್ ಬರ್ತದೆ ನಮಗೆ, ಇದು ಕನ್ಸೈನಿಯ ಎಕ್ಸ್ಪೆನ್ಸ್ ಅಂತ ನಮಗೆ ಹೇಗೆ ಗೊತ್ತಾಗ್ತದೆ ಅಲ್ವಾ? ಸೊ ಬಾಬು ಫಾರ್ವರ್ಡೆಡ್ ಅಕೌಂಟ್ ಸೇಲ್ಸ್ ಅಂತಂದರೆ ಬಾಬು ಒಂದು ಅಕೌಂಟ್ ಸೇಲನ್ನು ಕನ್ಸೈನರಿಗೆ ಕಳಿಸ್ತಾನೆ ಅಂತಂದರೆ ಆ ಎಕ್ಸ್ಪೆನ್ಸ್ ಅವನ ಸ್ಟೇಟ್ಮೆಂಟಲ್ಲಿ ಬಂದಿದೆ ಅಂತಂದರೆ ಅದು ಅವನು ಮಾಡಿದ ಖರ್ಚು ಅಂತ ತಾನೇ ಅರ್ಥ. ಆದದ್ರಿಂದ ನಮಗೆ ಗೊತ್ತಾಗ್ತದೆ ಎಕ್ಸ್ಪೆನ್ಸ್ ಪೇಯ್ಡ್ ಆನ್ ಕನ್ಸೈನ್ಮೆಂಟ್, ಕ್ಲಿಯರಿಂಗ್ ಚಾರ್ಜಸ್ ಆಫ್ 250, ಕ್ಯಾರೇಜ್ 200, ಗೋ ಡೌನ್ ರೆಂಟ್ 300. ಸೊ 450 plus 300, 750. 750 rupees is the total expense incurred by consignee. Okay, so what is the journal entry for expense incurred by consignee? Consignment account debtor to consignee's account, means Babu's account. Name is specified here, Babu's account. So 1st July ಇಲ್ಲಿಂದ ಡೇಟ್ ಚೇಂಜ್ ಮಾಡಬೇಕು. ಆ್ಯಂಡ್ ನೆಕ್ಸ್ಟ್ ಗೂಡ್ಸ್ ವೇರ್. ಸೊ ಅಕೌಂಟ್ ಸೇಲಲ್ಲಿ ಏನೆಲ್ಲ ಇತ್ತು, ಎಕ್ಸ್ಪೆನ್ಸ್ ಮಾತ್ರ ಅಲ್ಲ, ಸೇಲ್ ಪ್ರೊಸೀಡ್ಸ್ ಕೂಡ ಇತ್ತು. ಸೇಲ್ಗೆ ಜರ್ನಲ್ ಎಂಟ್ರಿ ಏನು, ಕನ್ಸೈನೀಸ್ ಅಕೌಂಟ್ ಡೆಟಾರ್ ಟು ಕನ್ಸೈನ್ಮೆಂಟ್ ಅಕೌಂಟ್. ಓಕೆ, ಸೇಲ್ಗೆ ಜರ್ನಲ್ ಎಂಟ್ರಿ ಏನು, ಕನ್ಸೈನೀಸ್ ಅಕೌಂಟ್. ಕನ್ಸೈನೀಸ್, ಹೂ ಇಸ್ ಕನ್ಸೈನಿ, ಬಾಬು. ಬಾಬೂಸ್ ಅಕೌಂಟ್ ಡೆಟಾರ್ ಟು ಕನ್ಸೈನ್ಮೆಂಟ್ ಅಕೌಂಟ್. ಓಕೆ, ಸೇಲ್ಗೆ ಜರ್ನಲ್ ಎಂಟ್ರಿ ಎಷ್ಟಿದೆ, ಒಂದು ವರ್ಕನ್ನು ಮಾಡಿ, ನೋಟನ್ನು ಕೊಡಿ. ಅದರ ಕೆಳಗಡೆ ಇಲ್ಲಿ ಒಂದು ನೋಟನ್ನು ಕೊಡಿ. 15 cases ಇಂಟು 1600 ಇಲ್ಲಿ ವರ್ಕೌಟ್ ಮಾಡಿದ್ದೇನೆ ನಾನು, ನೋಡ್ಕೊಳ್ಳಿ. ಬಾಬೂಸ್ ಅಕೌಂಟ್ ಡೆಟಾರ್ ಟು ಕನ್ಸೈನ್ಮೆಂಟ್ ಅಕೌಂಟ್. ಸೊ ಬಾಬೂಸ್ ಅಕೌಂಟ್ ಡೆಟಾರ್ ಟು ಕನ್ಸೈನ್ಮೆಂಟ್, ಇಲ್ಲಿ ಫಸ್ಟ್ ಎಕ್ಸ್ಪೆನ್ಸಿಗೆ ಎಂಟ್ರಿ ತೋರಿಸ್ತೇನೆ. ಕನ್ಸೈನ್ಮೆಂಟ್ ಅಕೌಂಟ್ ಡೆಟಾರ್ ಟು ಬಾಬೂಸ್ ಅಕೌಂಟ್, ಎಕ್ಸ್ಪೆನ್ಸ್ ಇನ್ಕರ್ಡ್ ಆನ್ ಕನ್ಸೈನ್ಮೆಂಟ್ 250, 200 plus 300, 750 being expenses incurred by consignee. And ಸೇಲ್ಗೆ ಜರ್ನಲ್ ಎಂಟ್ರಿ, ಬಾಬೂಸ್ ಅಕೌಂಟ್ ಡೆಟಾರ್ ಟು ಕನ್ಸೈನ್ಮೆಂಟ್ ಅಕೌಂಟ್ being gross sales made. ಎಷ್ಟಿದೆ ಗ್ರಾಸ್ ಸೇಲ್ಸ್ ಅಂತಂದರೆ ಇದನ್ನು ಕ್ಯಾಲ್ಕುಲೇಟ್ ಮಾಡಿ. ಏನು, 15 ಇಂಟು 1600. ಇಲ್ಲಿ ನೋಡಿ, 15 ಇಂಟು 15 cases at 1600, 24,000. 22 cases into 1400, ಇಲ್ಲಿದೆ 22 cases into 1400 plus 12,000 here plus 12,000. So sale proceeds is 66,800. So here you would see it, 66,800 ಅನ್ನು ಔಟರ್ ಕಾಲಮಿಗೆ ಬರೀರಿ, ನೆಟ್ ಸೇಲ್ ಪ್ರೊಸೀಡ್ಸ್. ಆ್ಯಂಡ್ ಇನ್ನೇನಾಗಿದೆ ನೋಡುವ. ಬಾಬು ಆಕ್ಸೆಪ್ಟೆಡ್ ಎ ಬಿಲ್ ಆಫ್ ಎಕ್ಸ್ಚೇಂಜ್ ಫಾರ್ ದ ಅಮೌಂಟ್ ಡ್ಯೂ ಫ್ರಮ್ ಹಿಮ್ after deducting the commission on gross sale proceeds. Okay, next entry ಕಮಿಷನಿಗೆ. ಓಕೆ, ಕಮಿಷನಿಗೆ ಏನು ಎಂಟ್ರಿ ಇದೆ, ಆನ್ ಟೋಟಲ್ ನೆಟ್ ಪ್ರೊಸೀಡ್ಸ್ ಎಷ್ಟಿದೆ, ನೆಟ್ ಸೇಲ್ ಪ್ರೊಸೀಡ್ಸ್, ಸೇಲ್ಸ್ ಎಷ್ಟಿದೆ 66,800 ಇಂಟು 5% ಇಸ್ ದ ಕಮಿಷನ್. ಸೊ ಕಮಿಷನಿಗೆ ಜರ್ನಲ್ ಎಂಟ್ರಿ ಏನು,
ಮಾಡೆಲ್ ಜರ್ನಲ್ ಎಂಟ್ರೀಸಲ್ಲಿ ನೋಡ್ಕೊಳ್ಳಿ. ಕಮಿಷನಿಗೆ ಜರ್ನಲ್ ಎಂಟ್ರಿ ಕನ್ಸೈನ್ಮೆಂಟ್ ಅಕೌಂಟ್ ಡೆಟಾರ್ ಟು ಕನ್ಸೈನೀಸ್ ಅಕೌಂಟ್. ಸೊ ಟು ಬಾಬೂಸ್ ಅಕೌಂಟ್ ಎಷ್ಟಿದೆ 3340, 66,000 ಸೇಲ್ ಪ್ರೊಸೀಡ್ಸ್ನ ಮೇಲೆ 5% ಮೀನ್ಸ್ 3,340 ಇಟ್ ಕಮ್ಸ್ ಕನ್ಸೈನ್ಮೆಂಟ್. ನೆಕ್ಸ್ಟ್ ಆಕ್ಸೆಪ್ಟೆಡ್ ಬಿಲ್ ಆಫ್ ಎಕ್ಸ್ಚೇಂಜ್ ಇಲ್ಲಿದೆ ನೋಡಿ. ಬಾಬು ಆಕ್ಸೆಪ್ಟೆಡ್ ಎ ಬಿಲ್ ಆಫ್ ಎಕ್ಸ್ಚೇಂಜ್ ಆಫ್ಟರ್ ಡಿಡಕ್ಟಿಂಗ್ ಕಮಿಷನ್. ಸೊ ಕಮಿಷನಿಗೆ ನಾವು ಎಂಟ್ರಿಯನ್ನು ಪಾಸ್ ಮಾಡಿ ಆಯಿತು. ಇನ್ನು ಬಿಲ್ ಆಫ್ ಎಕ್ಸ್ಚೇಂಜಿಗೆ ಅಫ್ಕೋರ್ಸ್ ಬಿಲ್ ಆಫ್ ಎಕ್ಸ್ಚೇಂಜ್ ಮೊದಲಿದೆ, ನಾನು ಮೊದಲು ಪಾಸ್ ಮಾಡ್ತೇನೆ ಜರ್ನಲ್ ಎಂಟ್ರಿಯನ್ನು, ಓಕೆ ನೋ ಪ್ರಾಬ್ಲಮ್. ಕಮಿಷನಿಗೆ ನೆಕ್ಸ್ಟ್ ಪಾಸ್ ಮಾಡಿ. ಸೆಂಟೆನ್ಸ್ ಪ್ರಕಾರ ನೀವು ಜರ್ನಲ್ ಎಂಟ್ರಿ ಪಾಸ್ ಮಾಡ್ತೀರಿ ಅಂತಂದರೆ ಮೊದಲು ಬಿಲ್ ಆಫ್ ಎಕ್ಸ್ಚೇಂಜಿಗೆ ಪಾಸ್ ಮಾಡಿ, ಆಮೇಲೆ ಕಮಿಷನಿಗೆ ಪಾಸ್ ಮಾಡಿ, ನೋ ಪ್ರಾಬ್ಲಮ್ ಎಟ್ ಆಲ್. ಸೊ ಇನ್ನು ಬಿಲ್ ಆಫ್ ಎಕ್ಸ್ಚೇಂಜಿಗೆ ಜರ್ನಲ್ ಎಂಟ್ರಿಯನ್ನು ಪಾಸ್ ಮಾಡುವ. ಇಲ್ಲಿ ಬನ್ನಿ. ಬಿಲ್ಸ್ ರಿಸಿವೇಬಲ್ ಅಕೌಂಟ್ ಡೆಟಾರ್ ಟು consignees account. Bills receivable account debtor to consignees Babu. So to Babu's account being bills receivable received for the due amount. ಅಲ್ಲಿ ಏನು ಹೇಳಿದ್ದಾರೆ ಪ್ರಾಬ್ಲಮಲ್ಲಿ ಅಂತಂದರೆ, ಬಾಬು ಆಕ್ಸೆಪ್ಟೆಡ್ ಎ ಬಿಲ್ ಆಫ್ ಎಕ್ಸ್ಚೇಂಜ್ ಫಾರ್ ದ ಅಮೌಂಟ್ ಡ್ಯೂ ಫ್ರಮ್ ಹಿಮ್. ಅಮೌಂಟ್ ಡ್ಯೂ ಫ್ರಮ್ ಹಿಮ್ ಅಂದರೆ ಅವನಿಂದ ಇನ್ನೂ ಬರಬೇಕಾದ್ದು ಆಫ್ಟರ್ ಡಿಡಕ್ಟಿಂಗ್ ಹಿಸ್ ಕಮಿಷನ್ ಆಫ್ 5% ಆನ್ ಗ್ರಾಸ್ ಸೇಲ್ ಪ್ರೊಸೀಡ್ಸ್. ಸೇಲ್ಸಿನ ಮೇಲೆ 5% ಕಮಿಷನನ್ನು ಕೊಟ್ಟ ನಂತರ ಉಳಿಯುವಂತಹ ಬ್ಯಾಲೆನ್ಸ್ಗೆ ಅವನು ಬಿಲ್ಲನ್ನು ಕೊಟ್ಟಿದ್ದಾನೆ, ಬಿಲ್ಲನ್ನು ಆಕ್ಸೆಪ್ಟ್ ಮಾಡಿದ್ದಾನೆ ಅಂತಂದರೆ ಸೇಲ್ಸು 66,800 ವಿ ಹ್ಯಾವ್ ಆಲ್ರೆಡಿ ಕ್ಯಾಲ್ಕುಲೇಟೆಡ್, ಮೈನಸ್ ಹಿ ಈಸ್ ಎಲಿಜಿಬಲ್ ಟು ರಿಸೀವ್ ಎ ಕಮಿಷನ್ ಆಫ್ 3,340 ಆ್ಯಂಡ್ ದ ರೆಸಿಡ್ಯುವಲ್ ಬ್ಯಾಲೆನ್ಸ್ ಆಫ್ 62,710 ಫಾರ್ ವಿಚ್ ಬಿಲ್ ಈಸ್ ಆಕ್ಸೆಪ್ಟೆಡ್ ಬೈ ದ ಕನ್ಸೈನಿ. ಇನ್ನೇನಾಗಿದೆ? ಓಕೆ, ಸೇಲ್ ಪ್ರೊಸೀಡ್ ಗಿವ್ ದ ಜರ್ನಲ್ ಎಂಟ್ರೀಸ್. ಇನ್ನು ನೆಕ್ಸ್ಟು ಕನ್ಸೈನ್ಮೆಂಟ್. ಅಲ್ಲಿ ಲೆಜರ್ ಅಕೌಂಟ್ಸ್ ಕೇಳಿರೋದ್ರಿಂದ ನೀವು ಒಂದು 2-3 ಎಂಟ್ರಿ ಬರೆಯುವಷ್ಟು ಜಾಗವನ್ನು ಬಿಟ್ಟುಬಿಡಿ, ಪ್ಲೇನ್ ಜಾಗನ ಬಿಟ್ಟುಬಿಡಿ. ಇಲ್ಲಿ ಕನ್ಸೈನ್ಮೆಂಟ್ ಅಕೌಂಟ್ ಡೆಟಾರ್ ಟು P&L ಅದನ್ನು ಈಗ ಬರೀಲಿಕ್ಕೆ ನಿಮ್ಮಿಂದ ಸಾಧ್ಯ ಇಲ್ಲ. ಸೊ ಅದನ್ನು ಬಿಟ್ಟುಬಿಡಿ. 2-3 ಎಂಟ್ರಿಯನ್ನು ಬರೆಯುವಷ್ಟು ಜಾಗವನ್ನು ಬಿಟ್ಟು, ಸ್ಪೇಸನ್ನು ಬಿಟ್ಟು ಲೆಜರ್ ಅಕೌಂಟ್ಸನ್ನು ಮಾಡಿ. ಇಲ್ಲಿ ಕ್ಯಾಲ್ಕುಲೇಟ್ ಮಾಡ್ಬೋದು ನಿಮಗೆ, ಬಟ್ ಇಟ್ ಟೇಕ್ಸ್ ಟೈಮ್ ಆ್ಯಂಡ್ ಇಟ್ ಈಸ್ ಸೋ ಕನ್ಫ್ಯೂಸಿಂಗ್. ಆದ್ದರಿಂದಾಗಿ ಯು ನೀಡ್ ನಾಟ್ ಟೇಕ್ ದ ಟೋಟಲ್ ಹಿಯರ್ ಇಟ್ ಸೆಲ್ಫ್ and prepare ledger accounts. Easily you can get the balance there and post it to the journal. Ledger accounts anna. Ledger accounts in the books of Anand traders. Andre in this problem it is asked to prepare the accounts in the books of consignor only. So prepare journal entries and ledger accounts in the books of consignor. So ledger accounts anna prepare ಮಾಡುವ. ಕನ್ಸೈನ್ಮೆಂಟ್ ಅಕೌಂಟ್. ಇಲ್ಲೊಂದು ವಿಷಯ ನಾನು ನಿಮಗೆ ಏನು ಹೇಳಬೇಕು ಅಂತಂದರೆ, ಲೆಜರ್ ಅಕೌಂಟ್ಸನ್ನು ಬ್ಲೈಂಡ್ಲಿ ಯು ಕ್ಯಾನ್ ಪ್ರಿಪೇರ್. ಯಾಕೆ ಅಂತಂದರೆ ಯು ಆರ್ ರೆಡಿ ವಿತ್ ಜರ್ನಲ್ ಎಂಟ್ರೀಸ್. ಸಿ ದ ಫಸ್ಟ್ ಜರ್ನಲ್ ಎಂಟ್ರಿ. ಈಗ ನೀವು ಯಾವ ಅಕೌಂಟನ್ನು ಪ್ರಿಪೇರ್ ಮಾಡ್ತಾ ಇರುವಂಥದ್ದು? ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಲೆಜರ್ ಅಕೌಂಟ್ ಇನ್ ದ ಬುಕ್ಸ್ ಆಫ್ ಕನ್ಸೈನರ್. ಇಲ್ಲಿ ಒಂದೊಂದು ಜರ್ನಲ್ ಎಂಟ್ರಿಯಲ್ಲಿ 2 ಎಂಟ್ರೀಸ್ ಇದೆ. ಒಂದು ಅಕೌಂಟ್ ಡೆಟಾರ್ ಮತ್ತು ಟು ಅಲ್ವಾ? ಅಕೌಂಟ್ ಡೆಟಾರ್ ಮತ್ತು ಟು ಅಂತ ಹೇಳುವಂಥ 2 ಟ್ರಾನ್ಸಾಕ್ಷನ್ಗಳಿದೆ ಅಥವಾ 2 ಎಂಟ್ರೀಸ್ ಇದೆ. ಇಲ್ಲಿ ನೀವು ಪ್ರತಿಯೊಂದು ಎಂಟ್ರಿಗೂ ಲೆಜರ್ ಅಕೌಂಟನ್ನು ಪ್ರಿಪೇರ್ ಮಾಡ್ತಾ ಬರಬೇಕು. ಅಂತಂದರೆ ಕನ್ಸೈನ್ಮೆಂಟ್ ಅಕೌಂಟ್ ನೋಡಿ, ಫಸ್ಟ್ ಜರ್ನಲ್ ಎಂಟ್ರಿಯಲ್ಲಿ ಕನ್ಸೈನ್ಮೆಂಟ್ ಅಕೌಂಟ್ ಇದೆ. ಸೊ ಕನ್ಸೈನ್ಮೆಂಟ್ ಅಕೌಂಟನ್ನು ಫಸ್ಟ್ ಪ್ರಿಪೇರ್ ಮಾಡಿ, ಅಥವಾ ನೀವು ಅದನ್ನು ಬೈ ಹಾರ್ಟ್ ಮಾಡಿದರೂ ಪರವಾಗಿಲ್ಲ. ಫಸ್ಟ್ ಕನ್ಸೈನ್ಮೆಂಟ್ ಅಕೌಂಟನ್ನೇ ಪ್ರಿಪೇರ್ ಮಾಡೋದು ಯಾವತ್ತೂ. ಸೊ ಯಾವ ಜರ್ನಲ್ ಎಂಟ್ರಿಯಲ್ಲೆಲ್ಲ ಕನ್ಸೈನ್ಮೆಂಟ್ ಅಕೌಂಟ್, ನಾನು ಈಸಿಯಾಗಲಿ ಕೇಳ್ತಾ ಇರುವಂಥದ್ದು. So pick the journal entries in which consignment account is seen either in the debit or credit. ಡೆಬಿಟ್ ಅಥವಾ ಕ್ರೆಡಿಟಲ್ಲಿ ಟೂ ಅಲ್ಲಿ ಆಗಿರ್ಬೋದು ಅಥವಾ ಡೆಟಾರಲ್ಲಿ ಆಗಿರ್ಬೋದು. ಕನ್ಸೈನ್ಮೆಂಟ್ ಅಕೌಂಟ್ ಅಂತೇಳಿ ಯಾವುದೆಲ್ಲ ಇಷ್ಟು ಜರ್ನಲ್ ಎಂಟ್ರಿಗಳಲ್ಲಿ ಇದೆ ನೋಡ್ತಾ ಬನ್ನಿ. ಫಸ್ಟ್ ಜರ್ನಲ್ ಎಂಟ್ರಿ ಕನ್ಸೈನ್ಮೆಂಟ್ ಅಕೌಂಟ್ ಡೆಟಾರ್ ಟು ಗೂಡ್ಸ್ ಸೆಂಟ್ ಆನ್ ಕನ್ಸೈನ್ಮೆಂಟ್. ಸೊ ಕನ್ಸೈನ್ಮೆಂಟ್ ಅಕೌಂಟಲ್ಲಿ ಗೂಡ್ಸ್ ಸೆಂಟ್ ಆನ್ ಕನ್ಸೈನ್ಮೆಂಟ್ ಏನಾಗಿ ಬಂದಿದೆ? ಟು ಆಗಿ ಬಂದಿದೆ. ಆದ್ದರಿಂದ ಕನ್ಸೈನ್ಮೆಂಟ್ ಅಕೌಂಟನ್ನು ಪ್ರಿಪೇರ್ ಮಾಡುವಾಗ ಇಲ್ಲಿ ಟು ಗೂಡ್ಸ್ ಸೆಂಟ್ ಆನ್ ಕನ್ಸೈನ್ಮೆಂಟ್ ಅಮೌಂಟ್ ಈಸ್ ಸೇಮ್. ಇನ್ನು ಸೆಕೆಂಡ್ ಜರ್ನಲ್ ಎಂಟ್ರಿಯಲ್ಲಿ ಕನ್ಸೈನ್ಮೆಂಟ್ ಅಕೌಂಟ್ ಇದೆಯಾ ನೋಡಿ, ಇದೆ. ಕನ್ಸೈನ್ಮೆಂಟ್ ಅಕೌಂಟ್ ಡೆಟಾರ್ ಟು ಬ್ಯಾಂಕ್ ಅಕೌಂಟ್. ಇದು ಯಾವುದಕ್ಕೆ, ಯಾಕೆ ಅಂತ ಹೇಳುವಂಥದ್ದನ್ನು ಎನಲೈಸ್ ಮಾಡಬೇಕಾದ ಅವಶ್ಯಕತೆಯೇ ಇಲ್ಲ. ಯಾಕೆಂತಂದರೆ ವೈಲ್ ಡ್ರಾಫ್ಟಿಂಗ್ ದ ಜರ್ನಲ್ ಎಂಟ್ರಿ ಇಟ್ ಸೆಲ್ಫ್ ಯು ಪ್ರಾಪರ್ಲಿ ಎನಲೈಸ್ ದ ಟ್ರಾನ್ಸಾಕ್ಷನ್ಸ್ ಆ್ಯಂಡ್ ಪಾಸ್ಡ್ ದ ಜರ್ನಲ್ ಎಂಟ್ರಿ. ದೇರ್ ಫೋರ್ ಯು ನೀಡ್ ನಾಟ್ ಬಾದರ್ ವೈಲ್ ಪ್ರಿಪೇರಿಂಗ್ ಲೆಜರ್ ಅಕೌಂಟ್ಸ್. ಸಿ ಕನ್ಸೈನ್ಮೆಂಟ್ ಅಕೌಂಟ್ ಇದೆಯಾ ಅಂತ ನೋಡಿ, ಇದೆ. ಕನ್ಸೈನ್ಮೆಂಟ್ ಅಕೌಂಟ್ ಡೆಟಾರ್ ಅಲ್ಲಿ ಟು ಬ್ಯಾಂಕ್ ಆಗಿ ಬಂದಿದೆ. ಅದರ ಆಪೋಸಿಟ್ ಏನಿದೆ? ಟು ಬ್ಯಾಂಕ್. ಅಂದರೆ ಕನ್ಸೈನ್ಮೆಂಟ್ ಅಕೌಂಟಲ್ಲಿ ಟು ಬ್ಯಾಂಕ್, ಬ್ಯಾಂಕ್ ಅಕೌಂಟಲ್ಲಿ ಇದು ಬೈ ಕನ್ಸೈನ್ಮೆಂಟ್ ಆಗಿ ಬರ್ತದೆ. ಡೆಟಾರ್ ಅಂತ ಇರುವಂಥದ್ದು ಯಾವತ್ತು ಬೈ ಆಗಿ ಬರುವಂಥದ್ದು.
ಟೂ ಆಗಿರುವಂಥದ್ದು ಟೂ ಆಗಿ ಡೆಬಿಟ್ ಸೈಡಲ್ಲೇ ಇರುವಂಥದ್ದು. ಡೆಬಿಟ್ ಸೈಡ್ ಯಾವತ್ತೂ ಸ್ಟಾರ್ಟ್ಸ್ ಫ್ರಮ್ ಟು ಆ್ಯಂಡ್ ಕ್ರೆಡಿಟ್ ಸೈಡ್ ಎಂಟ್ರೀಸ್ ಆಲ್ವೇಸ್ ಸ್ಟಾರ್ಟ್ ವಿತ್ ಬೈ. ಓಕೆ, ಸೊ ಬ್ಯಾಂಕ್ ಅಕೌಂಟನ್ನು ಮಾಡುವಾಗ ಕನ್ಸೈನ್ಮೆಂಟ್ ಅಕೌಂಟ್ ಬೈ ಕನ್ಸೈನ್ಮೆಂಟ್ ಆಗಿ ಬರ್ತದೆ. ಅದೇ ಕನ್ಸೈನ್ಮೆಂಟ್ ಅಕೌಂಟ್ ಮಾಡುವಾಗ ಬ್ಯಾಂಕ್ ಅಕೌಂಟ್ ಟು ಬ್ಯಾಂಕ್ ಅಕೌಂಟ್ ಟು ಹಾಗೇ ಇರುತ್ತದೆ. ಬಟ್ ಡೆಟಾರ್ ಇದ್ದದ್ದು ಬೈ ಆಗಿ ಬರುವಂಥದ್ದು. ಬೈ ಅಂದರೆ ಕ್ರೆಡಿಟ್ ಸೈಡಲ್ಲಿ ಬರುವಂಥದ್ದು. ಸೊ ನೋಡಿ, ಕನ್ಸೈನ್ಮೆಂಟ್ ಅಕೌಂಟ್ ಡೆಟಾರ್ ಟು ಬ್ಯಾಂಕ್ ಅಕೌಂಟಲ್ಲಿ ಇಲ್ಲಿ ಟು ಬ್ಯಾಂಕ್ ಅಕೌಂಟ್ ಇದೆ ನೋಡಿ, ಟು ಬ್ಯಾಂಕ್ ಅಕೌಂಟ್. ಸೊ 4950 ಇಲ್ಲಿ ಒಂದು ಎಂಟ್ರಿ 4950 ಆ್ಯಂಡ್ ಥರ್ಡ್ ಎಂಟ್ರಿಯಲ್ಲಿ ಕನ್ಸೈನ್ಮೆಂಟ್ ಅಕೌಂಟ್ ಇದೆಯಾ ನೋಡಿ, ಬಾಬೂಸ್ ಅಕೌಂಟ್ ಡೆಟಾರ್ ಟು ಕನ್ಸೈನ್ಮೆಂಟ್ ಅಕೌಂಟ್ ಇದೆ. ಸೊ ಇಲ್ಲಿ ಆಲ್ರೆಡಿ ನಾನು ಹೇಳಿದ್ದೇನೆ ಟು ಕನ್ಸೈನ್ಮೆಂಟ್ ಇದೆ. ಸೊ ಟು ಕನ್ಸೈನ್ಮೆಂಟಿನ ಆಪೋಸಿಟ್ ಎಂಟ್ರಿಯನ್ನು ನೋಡಬೇಕು ಯಾವತ್ತು. ಓಕೆ, ಕನ್ಸೈನ್ಮೆಂಟ್ ಅಕೌಂಟಿನ ಆಪೋಸಿಟ್ ಎಂಟ್ರಿ, ಇಲ್ಲೂ ನಾವು ಕನ್ಸೈನ್ಮೆಂಟ್ ಅಕೌಂಟಿನ ಆಪೋಸಿಟ್ ಎಂಟ್ರಿ ಅಂದರೆ ಬ್ಯಾಂಕ್ ಅಕೌಂಟನ್ನು ರೆಕಾರ್ಡ್ ಮಾಡಿದ್ದು. ಇಲ್ಲೂ ಕನ್ಸೈನ್ಮೆಂಟ್ ಅಕೌಂಟ್ ಇದೆ, ಕನ್ಸೈನ್ಮೆಂಟ್ ಅಕೌಂಟ್ನ ಆಪೋಸಿಟ್ ಎಂಟ್ರಿ ಬಾಬೂಸ್ ಅಕೌಂಟ್ ಡೆಟಾರ್. ನಾನು ಆಲ್ರೆಡಿ ಹೇಳಿದ ಹಾಗೆ ಡೆಟಾರ್ ಇರುವಂಥದ್ದು ಬೈ ಆಗಿ ಬರ್ತದೆ. ಸೊ ಕನ್ಸೈನ್ಮೆಂಟ್ ಅಕೌಂಟನ್ನು ನಾವು ಪ್ರಿಪೇರ್ ಮಾಡೋದ್ರಿಂದ, ಸಿನ್ಸ್ ವಿ ಆರ್ ಪ್ರಿಪೇರಿಂಗ್ ಕನ್ಸೈನ್ಮೆಂಟ್ ಅಕೌಂಟ್, ಇಟ್ ಅಪಿಯರ್ಸ್ ಆ್ಯಸ್ ಬೈ ಬಾಬೂಸ್ ಅಕೌಂಟ್. ಸಿ ಇಯರ್ ಲೆಜರ್ ಅಕೌಂಟ್ಸಲ್ಲಿ ನೋಡಿ, ಬೈ ಬಾಬೂಸ್ ಅಕೌಂಟ್ ಅಮೌಂಟ್ ಈಸ್ 66,800. ಆ್ಯಂಡ್ ನೆಕ್ಸ್ಟ್ ಎಂಟ್ರಿಯಲ್ಲಿ ಇದೆಯಾ ನೋಡಿ, ಕನ್ಸೈನ್ಮೆಂಟ್ ಅಕೌಂಟ್ ಡೆಟಾರ್ ಟು ಬಾಬೂಸ್ ಅಕೌಂಟ್ ಇದೆ. ಇನ್ನು ಕನ್ಸೈನ್ಮೆಂಟ್ ಅಕೌಂಟಲ್ಲಿ ಹೇಗೆ ಬರ್ತದೆ, ಸಿನ್ಸ್ ವಿ ಆರ್ ಪ್ರಿಪೇರಿಂಗ್ ಕನ್ಸೈನ್ಮೆಂಟ್ ಅಕೌಂಟ್, ನಾವು ಯಾವ ಅಕೌಂಟನ್ನು ಪ್ರಿಪೇರ್ ಮಾಡ್ತೇವೆ ಅದನ್ನು ಬರೀಲಿಕ್ಕಿಲ್ಲ. ಕನ್ಸೈನ್ಮೆಂಟ್ ಅಕೌಂಟ್ ಡೆಟಾರಲ್ಲಿ ಟು ಬಾಬೂಸ್ ಅಕೌಂಟ್ ಇದೆ, ಈ ಥರ ಹೇಳ್ಕೊಳ್ಳಿ ಮನಸ್ಸಲ್ಲಿ. ಕನ್ಸೈನ್ಮೆಂಟ್ ಅಕೌಂಟ್ ಡೆಟಾರಲ್ಲಿ ಟು ಬಾಬೂಸ್ ಅಕೌಂಟ್. ಸೊ ಟು ಬಾಬೂಸ್ ಅಕೌಂಟ್ ಅಂತೇಳಿ ಲೆಜರ್ ಅಕೌಂಟಲ್ಲಿ ಬರೀಬೇಕು. ಟು ಬಾಬೂಸ್ ಅಕೌಂಟ್ 750. ಆ್ಯಂಡ್ ನೆಕ್ಸ್ಟ್ ಒನ್, ಕನ್ಸೈನ್ಮೆಂಟ್ ಅಕೌಂಟ್ ಡೆಟಾರ್ ಟು ಬಾಬೂಸ್ ಅಕೌಂಟ್ ಅಗೈನ್ 3,340. ಸಿ ನೋಡಿ ಇಲ್ಲಿ 3,340. ಇನ್ನು ನೆಕ್ಸ್ಟ್ ಬಿಲ್ಸ್ ರಿಸೀವೇಬಲ್ ಅಕೌಂಟ್ ಡೆಟಾರ್ ಟು ಬಾಬೂಸ್ ಅಕೌಂಟ್ 62,710. ಇದರಲ್ಲಿ ಇನ್ ದಿಸ್ ಜರ್ನಲ್ ಎಂಟ್ರಿ ಕನ್ಸೈನ್ಮೆಂಟ್ ಅಕೌಂಟ್ ಈಸ್ ನಾಟ್ ದೇರ್, ಲೀವ್ ಇಟ್. ನೆಕ್ಸ್ಟ್ ಕನ್ಸೈನ್ಮೆಂಟ್ ಅಕೌಂಟ್ ನೆಕ್ಸ್ಟ್ ಇಲ್ಲಿ ಸ್ಪೇಸ್ ಬಿಟ್ಟಿದ್ದೀರಲ್ಲ, ಆಯಿತು, ಅಷ್ಟೇ ಎಂಟ್ರಿಗಳು. ಇನ್ನು ಲೆಜರ್ ಅಕೌಂಟನ್ನು ಟೋಟಲ್ ಮಾಡಿ ವಿಚ್ ಸೈಡ್ ಇಸ್ ಗ್ರೇಟರ್ ಅಂತ ನೋಡಿಕೊಳ್ಳಿ. ಈ ಸೈಡ್ ಗ್ರೇಟರ್ ಇದೆ ಈ ಪ್ರಾಬ್ಲಮಲ್ಲಿ, 66,800 ಟೋಟಲನ್ನು ಎರಡೂ ಸೈಡ್ ಬರ್ಕೊಳ್ಳಿ. ಆ್ಯಂಡ್ ಈ ಸೈಡ್ ಟೋಟಲ್ ಮಾಡಿ 66,800ಇಂದ ಲೆಸ್ ಮಾಡಿ ಬ್ಯಾಲೆನ್ಸಿಂಗ್ ಫಿಗರ್ 17,760 ಬರ್ತಾ ಇದೆ. ಅಂದರೆ ಡೆಬಿಟ್ ಸೈಡಲ್ಲಿ ಅದನ್ನು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಅಂತೇಳಿ ಕರಿತೇವೆ. ಸೊ ಕನ್ಸೈನ್ಮೆಂಟ್ ಅಕೌಂಟಲ್ಲಿ ಏನೇ ಬ್ಯಾಲೆನ್ಸ್ ಬಂದ್ರೂ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಬರೀತೇವೆ. ಸೊ ಈ ಸೈಡ್ ಜಾಸ್ತಿ ಇದೆ, ಡೆಬಿಟ್ ಸೈಡ್ ಜಾಸ್ತಿ ಇದೆ, ಕ್ರೆಡಿಟ್ ಸೈಡ್ ಕಡಿಮೆ ಇದೆ ಅಂತಂದರೆ ಆಗ ಬೈ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಬರ್ತದೆ. ಬ್ಯಾಲೆನ್ಸಿಂಗ್ ಫಿಗರು ಅದನ್ನು ಲಾಸ್ ಅಂತೇಳಿ ಕನ್ಸಿಡರ್ ಮಾಡ್ತೇವೆ. ಇಲ್ಲಿ ಕ್ರೆಡಿಟ್ ಸೈಡ್ ಜಾಸ್ತಿ ಇದೆ, ಡೆಬಿಟ್ ಸೈಡ್ ಕಡಿಮೆ ಇದೆ ಅಂತಂದರೆ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಡೆಬಿಟ್ ಸೈಡಲ್ಲಿ ಬಂದಿದೆ ಅಂತ ಟು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಬಂದಿದೆ. ಟು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಬ್ಯಾಲೆನ್ಸಿಂಗ್ ಫಿಗರ್ ಬಂದರೆ ಇಟ್ ಇಂಡಿಕೇಟ್ಸ್ ದ್ಯಾಟ್ ದರ್ ಈಸ್ ಪ್ರಾಫಿಟ್ ಆನ್ ಕನ್ಸೈನ್ಮೆಂಟ್. ಕ್ಲಿಯರ್? ಈಸ್ ಇಟ್ ಕ್ಲಿಯರ್ ಫಾರ್ ಯು ನೌ? ಎಸ್. 17,760 ಈಸ್ ದ ಪ್ರಾಫಿಟ್ ಆನ್ ಕನ್ಸೈನ್ಮೆಂಟ್. ಈಗ ನಮಗೆ ಗೊತ್ತಾಯಿತು. ಸೊ ಸಿ ದ ಜರ್ನಲ್ ಎಂಟ್ರಿ ಲಿಸ್ಟ್. ಆ ಲಿಸ್ಟಿಗೆ ಹೋಗಿ ನೋಡಿ, ಪ್ರಾಫಿಟ್ ಆನ್ ಕನ್ಸೈನ್ಮೆಂಟಿಗೆ ಏನು ಜರ್ನಲ್ ಎಂಟ್ರಿ ಇದೆ ಅದನ್ನು ಪಾಸ್ ಮಾಡಿ. ಲಾಸ್ಟ್ 2 ಜರ್ನಲ್ ಎಂಟ್ರಿ ನಾನು ಬಿಡ್ಲಿಕ್ಕೆ ಹೇಳಿದೆ ತಾನೆ. ಸೊ ಅದನ್ನು ಬರೀರಿ. ಕನ್ಸೈನ್ಮೆಂಟ್ ಅಕೌಂಟ್ ಡೆಟಾರ್ ಟು ದ ಲಾಸ್ಟ್ ಡೇಟ್ 17ಗೆ ಕನ್ಸೈನ್ಮೆಂಟ್ ಅಕೌಂಟ್ ಡೆಟಾರ್ ಟು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್. ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ 2 ಇದೆ. ಸೊ ಟು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್. ಇಲ್ಲಿ ಜರ್ನಲ್ ಎಂಟ್ರಿ ಇಲ್ಲೇ ಕ್ರಿಯೇಟ್ ಮಾಡ್ಬೋದು ನಾವು. ಏನು ಜರ್ನಲ್ ಎಂಟ್ರಿ? ಟು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್. ಇದು ಯಾವ ಅಕೌಂಟಲ್ಲಿ ಮಾಡ್ತಾ ಇರೋವಂಥದ್ದು? ಕನ್ಸೈನ್ಮೆಂಟ್ ಅಕೌಂಟ್ ಡೆಟಾರ್ ಟು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್. ಓಕೆ. ಆ್ಯಂಡ್ ಇಫ್ ಲಾಸ್ ಕಮ್ಸ್ ಇಲ್ಲಿ ಆದರೆ ಬೈ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಇದೆ, ಜರ್ನಲ್ ಎಂಟ್ರಿ ಏನಾಗ್ತದೆ? ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಡೆಟಾರ್ ಟು ಕನ್ಸೈನ್ಮೆಂಟ್ ಅಕೌಂಟ್. ಅದನ್ನು ನೀವು ಇಲ್ಲಿ ಬರಿಬೇಕು. ಎಲ್ಲಿ ಬರಿಬೇಕು? 17,760 ಲಾಸ್ ಇದ್ದರೆ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಡೆಟಾರ್ ಟು ಕನ್ಸೈನ್ಮೆಂಟ್ ಅಕೌಂಟ್. ಈ ಪ್ರಾಬ್ಲಮಲ್ಲಿ ಪ್ರಾಫಿಟ್ ಇರೋದ್ರಿಂದ ಕನ್ಸೈನ್ಮೆಂಟ್ ಅಕೌಂಟ್ ಡೆಟಾರ್ ಟು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್. ನೆಕ್ಸ್ಟ್ ಇನ್ನೊಂದು ಎಂಟ್ರಿ ಬರಿಬೇಕು. ಏನು ಅಂತಂದರೆ
ನೆಕ್ಸ್ಟ್ ಎಂಟ್ರಿಯನ್ನು ಇನ್ನು ಜರ್ನಲ್ ಎಂಟ್ರಿಯಲ್ಲಿ ಯಾವುದೆಲ್ಲ ಇದೆ ನೋಡ್ಕೊಳ್ಳಿ. ಬಿಟ್ಟಂಥ ಐಟಮ್ಗಳು ಯಾವುದೆಲ್ಲ ಇದೆ. ಕನ್ಸೈನ್ಮೆಂಟ್ ಅಕೌಂಟನ್ನು ನಾವು ಪ್ರಿಪೇರ್ ಮಾಡಿದ್ವಿ. ನೆಕ್ಸ್ಟ್ ಪ್ರಿಪೇರ್ ಮಾಡಬೇಕಾದಂಥದ್ದು ಗೂಡ್ಸ್ ಸೆಂಟ್ ಆನ್ ಕನ್ಸೈನ್ಮೆಂಟ್ ಅಕೌಂಟ್. ಲೆಜರ್ ಅಕೌಂಟನ್ನು ಪ್ರಿಪೇರ್ ಮಾಡಿ. ಸೊ ಎಷ್ಟು ಜರ್ನಲ್ ಎಂಟ್ರಿಗಳಲ್ಲಿ ಗೂಡ್ಸ್ ಸೆಂಟ್ ಆನ್ ಕನ್ಸೈನ್ಮೆಂಟ್ ಅಕೌಂಟ್ ಇದೆ ನೋಡಿ. ಒಂದು ಜರ್ನಲ್ ಎಂಟ್ರಿಯಲ್ಲಿ ಗೂಡ್ಸ್ 2 ಟ್ರಾನ್ಸಾಕ್ಷನ್ ಸೇರಿದ 2 ಎಂಟ್ರೀಸ್ ಸೇರಿದ ಒಂದನ್ನು ನಾವು ಸಿಂಗಲ್ ಜರ್ನಲ್ ಎಂಟ್ರಿ ಕರಿತೇವೆ. ಕನ್ಸೈನ್ಮೆಂಟ್ ಅಕೌಂಟ್ ಡೇಟಾರ್ ಟು ಗೂಡ್ಸ್ ಸೆಂಟ್ ಆನ್ ಕನ್ಸೈನ್ಮೆಂಟ್ ಎ ಪೇರ್ ಆಫ್ ಟ್ರಾನ್ಸಾಕ್ಷನ್ಸ್ ಕ್ರಿಯೇಟ್ಸ್ 1 ಜರ್ನಲ್ ಎಂಟ್ರಿ. ಸೊ ಗೂಡ್ಸ್ ಸೆಂಟ್ ಆನ್ ಕನ್ಸೈನ್ಮೆಂಟ್ ಈ ಸೆಟ್ಟಲ್ಲಿದೆ, ಇನ್ನು ಸೆಕೆಂಡ್ ಎಂಟ್ರಿಯಲ್ಲಿ ಇಲ್ಲ, ಆ್ಯಂಡ್ ಥರ್ಡ್ ಎಂಟ್ರಿಯಲ್ಲೂ ಗೂಡ್ಸ್ ಸೆಂಟ್ ಆನ್ ಕನ್ಸೈನ್ಮೆಂಟ್ ಇಲ್ಲ. ಇದು ಡೆಬಿಟ್ ಆಗಿ ಅಥವಾ ಟು ಆಗಿ ಎಲ್ಲೂ ಇರ್ಬೋದು, ಡೆಟಾರ್ ಅಂತಲೂ ಇರ್ಬೋದು, ಟು ಅಂತಲೂ ಇರ್ಬೋದು. ಗೂಡ್ಸ್ ಸೆಂಟ್ ಆನ್ ಕನ್ಸೈನ್ಮೆಂಟ್ ನೆಕ್ಸ್ಟ್ ಎಂಟ್ರಿಯಲ್ಲೂ ಇಲ್ಲ, ಬಿಲ್ಸ್ ರಿಸೀವೇಬಲಲ್ಲೂ ಇಲ್ಲ, ಎಲ್ಲೂ ಕೂಡ ಇಲ್ಲ ಅಲ್ವಾ. ಸೊ ಆದ್ದರಿಂದಾಗಿ ಒಂದೇ ಒಂದು ಎಂಟ್ರಿ ಇದೆ, ಕನ್ಸೈನ್ಮೆಂಟ್ ಅಕೌಂಟ್ ಡೆಟಾರ್ ಟು ಗೂಡ್ಸ್ ಸೆಂಟ್ ಆನ್ ಕನ್ಸೈನ್ಮೆಂಟ್ ಅಕೌಂಟಿಗೆ. ಇಲ್ಲಿ ಏನು ಬರೀಬೇಕು ಅಂತಂದರೆ ಕನ್ಸೈನ್ಮೆಂಟ್ ಅಕೌಂಟ್ ಡೆಟಾರ್ ಟು ಗೂಡ್ಸ್ ಸೆಂಟ್ ಆನ್ ಬೈ ಕನ್ಸೈನ್ಮೆಂಟ್ ಅಕೌಂಟ್. ಕನ್ಸೈನ್ಮೆಂಟ್ ಅಕೌಂಟ್ ಜರ್ನಲ್ ಎಂಟ್ರಿ ಏನು, ಕನ್ಸೈನ್ಮೆಂಟ್ ಅಕೌಂಟ್ ಡೆಟಾರ್ ಟು ಗೂಡ್ಸ್ ಸೆಂಟ್ ಆನ್ ಕನ್ಸೈನ್ಮೆಂಟ್. ಸೊ ಟು ಗೂಡ್ಸ್ ಸೆಂಟ್ ಆನ್ ಕನ್ಸೈನ್ಮೆಂಟ್ ಇದ್ದಾಗ ಆಪೋಸಿಟ್ ಎಂಟ್ರಿ ಕನ್ಸೈನ್ಮೆಂಟ್ ಅಕೌಂಟ್ ಡೆಟಾರ್ ಆಗಿ ಬಂದರೆ ಅದು ಬೈ ಆಗಿಯೇ ಬರುವಂಥದ್ದು. ಸೊ ಬೈ ಕನ್ಸೈನ್ಮೆಂಟ್ ಅಕೌಂಟ್ 40,000 ಅಂತ ಇದೆ. ಡೆಬಿಟ್ ಸೈಡಿಗೆ ಏನೂ ಎಂಟ್ರಿ ಇಲ್ಲ, ಆದ್ದರಿಂದ ನಾನು BF ಬ್ಯಾಲೆನ್ಸಿಂಗ್ ಫಿಗರ್ ಅಂತ ಬರೆದಿದ್ದೇನೆ. ಸೊ ವಾಟ್ ಎವರ್ ದ ಬ್ಯಾಲೆನ್ಸ್ ರಿಮೈನ್ಸ್ ಇನ್ ಗೂಡ್ಸ್ ಸೆಂಟ್ ಆನ್ ಕನ್ಸೈನ್ಮೆಂಟ್ ಅಕೌಂಟ್ ಶುಡ್ ಬಿ ಟ್ರಾನ್ಸ್ಫರ್ಡ್ ಟು ಪರ್ಚೇಸಸ್ ಅಕೌಂಟ್. ರಿಮೈನಿಂಗ್ ಬ್ಯಾಲೆನ್ಸ್ ರೆಸಿಡ್ಯುವಲ್ ಬ್ಯಾಲೆನ್ಸ್ of goods sent on consignment should be transferred to purchases account. Always remember that balancing figure purchases account. ಈಗ ಜರ್ನಲ್ ಎಂಟ್ರಿ ಮಾಡಿ. ಹೇಗೆ ಜರ್ನಲ್ ಎಂಟ್ರಿ ಮಾಡ್ತೀರಿ? ಟು ಪರ್ಚೇಸಸ್ ಅಕೌಂಟ್ ಡೆಟಾರ್ ಯಾವ್ದು ಬರಬೇಕು, ಯಾವ ಲೆಜರ್ ಅಕೌಂಟ್ ಮಾಡ್ತೀರೋ ಅದು. ಗೂಡ್ಸ್ ಸೆಂಟ್ ಆನ್ ಕನ್ಸೈನ್ಮೆಂಟ್ ಅಕೌಂಟ್ ಡೆಟಾರ್ ಟು ಪರ್ಚೇಸಸ್ ಅಕೌಂಟ್. ಇಲ್ಲಿ ನೋಡಿ ಲಾಸ್ಟ್ ಜರ್ನಲ್ ಎಂಟ್ರಿ ಗೂಡ್ಸ್ ಸೆಂಟ್ ಆನ್ ಕನ್ಸೈನ್ಮೆಂಟ್ ಅಕೌಂಟ್ ಡೆಟಾರ್ ಟು ಪರ್ಚೇಸಸ್ ಆರ್ ಟ್ರೇಡಿಂಗ್ ಅಕೌಂಟ್. Okay, trading account and purchases account is one and same. Trading account, because purchases is coming in trading account. 40,000 rupees. So being goods sent on consignment transferred to trading account. ಸೊ ಇಲ್ಲಿಗೆ ಈ ಲಾಸ್ಟ್ 2 ಜರ್ನಲ್ ಎಂಟ್ರಿಗಳೇನಿದೆ ಇದನ್ನು ನೀವು ಲೆಜರ್ ಅಕೌಂಟ್ ಪ್ರಿಪೇರ್ ಮಾಡಿ ಆದ ಮೇಲೆ ಫೈಂಡ್ ಔಟ್ ಮಾಡುವಂಥದ್ದು. ನೆಕ್ಸ್ಟ್ ರಿಮೈನಿಂಗ್ ಯಾವುದು, ಎಲ್ಲ ಜರ್ನಲ್ ಎಂಟ್ರಿಗಳು ಆಯಿತಾ ನೋಡ್ಕೊಳ್ಳಿ. ಎಲ್ಲ ಜರ್ನಲ್ ಎಂಟ್ರಿಗಳಿಗೂ ಲೆಜರ್ ಅಕೌಂಟ್ಸ್ ಆಯಿತಾ ನೋಡ್ಕೊಳ್ಳಿ. ಇಲ್ಲಿ ಕನ್ಸೈನ್ಮೆಂಟ್ ಅಕೌಂಟ್ ಪ್ರಿಪೇರ್ ಮಾಡಿದ್ವಿ, ಗೂಡ್ಸ್ ಸೆಂಟ್ ಆನ್ ಕನ್ಸೈನ್ಮೆಂಟ್ ಅಕೌಂಟ್ ಪ್ರಿಪೇರ್ ಮಾಡಿದ್ವಿ. ಒನ್ಸ್ ಅಗೇನ್ ಕನ್ಸೈನ್ಮೆಂಟ್ ಸೆಕೆಂಡ್ ಜರ್ನಲ್ ಎಂಟ್ರಿ ಕನ್ಸೈನ್ಮೆಂಟ್ ಅಕೌಂಟ್ ವಿ ಹ್ಯಾವ್ ಆಲ್ರೆಡಿ ಪ್ರಿಪೇರ್ಡ್. ಟು ಬ್ಯಾಂಕ್ ಅಕೌಂಟ್, ಬ್ಯಾಂಕ್ ಅಕೌಂಟನ್ನು ಈಗ ಪ್ರಿಪೇರ್ ಮಾಡಬೇಕಾಗಿಲ್ಲ, ಅದು ಟ್ಯಾಲೀಸ್. ಓಕೆ, ಬ್ಯಾಂಕ್ ಅಕೌಂಟ್ ಟ್ಯಾಲೀಸ್. ಯಾಕೆ ಅಂತಂದರೆ ಅವನು ಎಷ್ಟು ಕಳಿಸ್ಕೊಟ್ಟಿದ್ದಾನೋ ಅಷ್ಟನ್ನು ಏನು ಪೇಮೆಂಟನ್ನು ಮಾಡಿದ್ದಾನೆ. ಆ್ಯಂಡ್ ನೆಕ್ಸ್ಟು ಬಾಬೂಸ್ ಅಕೌಂಟ್, ಕನ್ಸೈನೀಸ್ ಅಕೌಂಟ್ ನಾವು ಪ್ರಿಪೇರ್ ಮಾಡಬೇಕು. ಇಲ್ಲಿದೆ ನೋಡಿ ಬಾಬೂಸ್ ಅಕೌಂಟ್. ಸೊ ಬಾಬೂಸ್ ಅಕೌಂಟ್ ಡೆಟಾರ್ ಟು ಕನ್ಸೈನ್ಮೆಂಟ್ ಅಕೌಂಟ್, ಟು ಕನ್ಸೈನ್ಮೆಂಟ್ ಆಗಿ ಬರ್ತದೆ ಬಾಬೂಸ್ ಅಕೌಂಟಲ್ಲಿ. ಇಲ್ಲಿ ನೋಡಿ ಟು ಕನ್ಸೈನ್ಮೆಂಟ್ ಅಕೌಂಟ್ 66,800. ಇನ್ನು ಬಾಬೂಸ್ ಅಕೌಂಟ್ ಎಲ್ಲೆಲ್ಲ ಇದೆ, ಇಲ್ಲಿಂದ ಸ್ಟಾರ್ಟ್ ಅಲ್ವಾ. ನೆಕ್ಸ್ಟ್ ಕನ್ಸೈನ್ಮೆಂಟ್ ಅಕೌಂಟ್ ಡೆಟಾರ್ ಟು ಬಾಬೂಸ್ ಅಕೌಂಟ್, ಟು ಬಾಬೂಸ್ ಅಕೌಂಟ್ ಇದೆ. ಆಪೋಸಿಟ್ ಎಂಟ್ರಿ ಕನ್ಸೈನ್ಮೆಂಟ್ ಅಕೌಂಟ್ ಡೆಟಾರ್ ಅಂದರೆ ಬೈ ಕನ್ಸೈನ್ಮೆಂಟ್ ಅಕೌಂಟ್ 750. ಇಲ್ಲೂ ಕೂಡ ಹಾಗೆ ಬೈ ಕನ್ಸೈನ್ಮೆಂಟ್ ಅಕೌಂಟ್ 3,340. ಟು ಬಾಬೂಸ್ ಅಕೌಂಟ್ ಇದೆ. ಆಪೋಸಿಟ್ ಅಕೌಂಟ್ ಕನ್ಸೈನ್ಮೆಂಟ್ ಅಕೌಂಟ್ ಡೆಟಾರ್ ಅಂದರೆ ಬೈ ಆಗಿ ಬರಬೇಕು. ಬೈ ಕನ್ಸೈನ್ಮೆಂಟ್ ಅಕೌಂಟ್ 3,340. ಆ್ಯಂಡ್ ಇಲ್ಲೂ ಟು ಬಾಬೂಸ್ ಅಕೌಂಟ್ ಇದೆ. ಬೈ ಬಿಲ್ಸ್ ರಿಸೀವೇಬಲ್ 62,710. ಇಲ್ಲಿ ನೋಡಿ ಕನ್ಸೈನೀಸ್ ಅಕೌಂಟಲ್ಲಿ ಬೈ ಕನ್ಸೈನ್ಮೆಂಟ್ ಅಕೌಂಟ್ 3,340, ಬೈ ಕನ್ಸೈನ್ಮೆಂಟ್ ಅಕೌಂಟ್ 750, ಬೈ ಬಿಲ್ಸ್ ರಿಸೀವೇಬಲ್ 62,710. ಆ್ಯಂಡ್ ಅವನಿಗೆ ಕಳಿಸ್ಕೊಟ್ಟದ್ದು 66,800. ಅದರಲ್ಲಿ 3,340 ಕಮಿಷನ್ನು ಮತ್ತು 750 ಖರ್ಚು ಮತ್ತು ಉಳಿದ 62,710 ರೂಪಾಯಿಗೆ ಅವನು ಬಿಲ್ ಆಫ್ ಎಕ್ಸ್ಚೇಂಜನ್ನು ಆಕ್ಸೆಪ್ಟ್ ಮಾಡಿರೋದ್ರಿಂದ ಇಟ್ ಟ್ಯಾಲೀಸ್. ಓಕೆ, and goods sent on consignment. Hope you understood it and practice it again. Okay, ಇಲ್ಲಿ
ಇಲ್ಲಿ ನೋಡ್ಕೊಳ್ಳಿ, ಕನ್ಸೈನ್ಮೆಂಟ್ ಅಕೌಂಟ್ ಡೆಟಾರ್ ಟು ಬಾಬುಸ್ ಅಕೌಂಟ್ ಬೈ ಕನ್ಸೈನ್ಮೆಂಟ್ 750. ಇದನ್ನು ಸಪ್ರೇಟಾಗಿ ಬರ್ಕೊಳ್ಳಿ. ಓಕೆ, ಸೊ ಎಕ್ಸ್ಪೆನ್ಸನ್ನು ಆ್ಯಡ್ ಅಪ್ ಮಾಡೋದು ಬೇಡ. ಬೈ ಕನ್ಸೈನ್ಮೆಂಟ್ ಅಕೌಂಟ್ 750 ಆ್ಯಂಡ್ ಕಮಿಷನ್ ಮತ್ತು ಎಕ್ಸ್ಪೆನ್ಸನ್ನು ಸಪ್ರೇಟ್ ಮಾಡಿ ಬರ್ಕೊಳ್ಳಿ. ಓಕೆ, ಕನ್ಸೈನ್ಮೆಂಟ್ ಅಕೌಂಟ್ ಡೆಟಾರ್ ಟು ಬಾಬುಸ್ ಅಕೌಂಟ್ 3340. ಸೊ ಬೈ ಕನ್ಸೈನ್ಮೆಂಟ್ ಅಕೌಂಟ್ ಅಗೇನ್ 3340 ಆ್ಯಂಡ್ ಬಿಲ್ಸ್ ರಿಸೀವೇಬಲ್ ಇಲ್ಲಿದೆ, ಬಿಲ್ಸ್ ಟು ಬಾಬುಸ್. ಸೊ ಅಪೋಸಿಟ್ ಎಂಟ್ರೀಸ್ ಬಿಲ್ಸ್ ರಿಸೀವೇಬಲ್ ಅಕೌಂಟ್ ಡೆಟಾರ್. ಸೊ ಬೈ ಬಿಲ್ಸ್ ರಿಸೀವೇಬಲ್ಸ್, ಇದು ಬೈ ಬಿಲ್ ರಿಸೀವೇಬಲ್ ಆಗಿ ಬರುವಂಥದ್ದು. ಇಲ್ಲಿ ನೋಡಿ, ಬೈ ಬಿಲ್ಸ್ ರಿಸೀವೇಬಲ್, BR ಸ್ಟ್ಯಾಂಡ್ಸ್ ಫಾರ್ ಬಿಲ್ಸ್ ರಿಸೀವೇಬಲ್ಸ್ 62,710. ಇಲ್ಲಿ ಒಂದು ನೀವು ಯಾವತ್ತೂ ನೆನ್ಪಿಟ್ಕೊಳ್ಬೇಕೇನು ಅಂತಂದರೆ, ಒಂದು ಜರ್ನಲ್ ಎಂಟ್ರಿ ಅಂತಂದರೆ ಅಲ್ಲಿ 2 ಎಂಟ್ರೀಸ್ ಇದೆ. 2 ಎಂಟ್ರಿಗಳ ಒಂದು ಕಾಂಬಿನೇಷನ್ ಒಂದು ಜರ್ನಲ್ ಎಂಟ್ರಿ ಹೇಳ್ತೇವೆ. ಸೇ ಫಾರ್ ಎಕ್ಸಾಂಪಲ್ ದ ಫಸ್ಟ್ ಎಂಟ್ರಿ ಕನ್ಸೈನ್ಮೆಂಟ್ ಅಕೌಂಟ್ ಡೆಟಾರ್ ಟು ಗೂಡ್ಸ್ ಸೆಂಟ್ ಆನ್ ಕನ್ಸೈನ್ಮೆಂಟ್ ಅಂತಂದರೆ, ಕನ್ಸೈನ್ಮೆಂಟ್ ಅಕೌಂಟ್ ಡೆಟಾರ್ ಅಲ್ಲಿಗೆ ಒಂದು ಜರ್ನಲ್ ಎಂಟ್ರಿ ಆಗೋದಿಲ್ಲ. ಕನ್ಸೈನ್ಮೆಂಟ್ ಅಕೌಂಟ್ ಡೆಟಾರ್ ಟು ಗೂಡ್ಸ್ ಸೆಂಟ್ ಆನ್ ಕನ್ಸೈನ್ಮೆಂಟ್ ಸೇರಿದರೆ ಮಾತ್ರ ಒಂದು ಜರ್ನಲ್ ಎಂಟ್ರಿ ಆಗುವಂಥದ್ದು. ಇನ್ನೂ ಒಂದು ಹೇಳಬೇಕು ಅಂತಂದರೆ, ಯಾವ ಅಕೌಂಟನ್ನು ನಾವು ಪ್ರಿಪೇರ್ ಮಾಡ್ತೇವೆ ಅದರ ಆಪೋಸಿಟ್ ಎಂಟ್ರಿಯನ್ನು ನೋಡಬೇಕು. ಲೆಜರ್ ಅಕೌಂಟನ್ನು ಮಾಡುವಾಗ ಆಪೋಸಿಟ್ ಎಂಟ್ರಿ ಡೆಟಾರ್ ಆಗಿ ಬಂದರೆ ಅದು ಬೈ ಆಗಿ ಬರ್ತದೆ, ಅದೇ ಟೂ ಆಗಿ ಬಂದರೆ ಅದು ಡೆಬಿಟ್ ಸೈಡಲ್ಲಿ ಎಪಿಯರ್ ಆಗ್ತದೆ. ನಾನು ಹೇಳಿದ ಹಾಗೆ ಕನ್ಸೈನ್ಮೆಂಟ್ ಅಕೌಂಟ್ ಡೆಟಾರ್ ಟು ಗೂಡ್ಸ್ ಸೆಂಟ್ ಆನ್ ಕನ್ಸೈನ್ಮೆಂಟಲ್ಲಿ ನೀವು ಕನ್ಸೈನ್ಮೆಂಟ್ ಅಕೌಂಟನ್ನು ಮಾಡ್ತೀರಿ ಅಂತಂದರೆ ಟು ಗೂಡ್ಸ್ ಸೆಂಟ್ ಆನ್ ಕನ್ಸೈನ್ಮೆಂಟ್ ಆಗಿ ಬರುತ್ತದೆ. ಅದೇ ಗೂಡ್ಸ್ ಸೆಂಟ್ ಆನ್ ಕನ್ಸೈನ್ಮೆಂಟ್ ಅಕೌಂಟ್ ಮಾಡುವಾಗ ಆಪೋಸಿಟ್ ಎಂಟ್ರಿ ಡೆಟಾರ್ ಇದ್ದಾಗ ಬೈ ಕನ್ಸೈನ್ಮೆಂಟ್ ಆಗಿ ಬರ್ತದೆ. ಹೋಪ್ ಯು ಅಂಡರ್ಸ್ಟುಡ್ ದ ಫಸ್ಟ್ ಪ್ರಾಬ್ಲಮ್. ಥ್ಯಾಂಕ್ ಯು.